ಯುದ್ಧಗಳನ್ನ ಗೆಲ್ಲೋದು, ಸಾಮ್ರಾಜ್ಯಗಳನ್ನ ಕಟ್ಟೋದು ರಾಜರ ರಾಜಕೀಯದಿಂದಲ್ಲ, ಸೇನಾಧಿಪತಿಗಳ ಯುಕ್ತಿ ಮತ್ತು ಶಕ್ತಿಯಿಂದ. ರಾಜ ತನ್ನ ರಾಜ್ಯ ಮತ್ತು ಪಟ್ಟಕ್ಕೋಸ್ಕರ ಹೋರಾಡ್ತಾನೆ, ಆದರೆ ಒಬ್ಬ ಸೇನಾಧಿಪತಿ ಯುದ್ಧನ ತನ್ನ ಕರ್ತವ್ಯ ಅಂತ ಹೋರಾಡ್ತಾನೆ. ಅಂತ ಒಬ್ಬ ಸೇನಾಧಿಪತಿಯ ಕಥೆನೇ ಈ ಸಲಾರ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ನಾವಿವತ್ತು ರಿವ್ಯೂ ಮಾಡ್ತಿರುವಂಥ ಮೂವಿ ದೇಶಾದ್ಯಂತ ಬಹು ನಿರೀಕ್ಷಿತ ಚಿತ್ರವಾದ ಸಲಾರ್. ಇದು ಇವತ್ತು ವಿಶ್ವಾದ್ಯಂತ ಪಾನ್ ಇಂಡಿಯಾ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಇದರ FTFS ನೋಡಿದ ನಮಗೆ ಏನೆಲ್ಲ ಅನ್ನಿಸ್ತು ಅಂತ ನಾವು ಹೇಳ್ತೀವಿ. ಸಲಾರ್ನ ಕಥೆ ನೋ ಡೌಟ್ ಉಗ್ರಮ್ನ ಅಪ್ಡೇಟೆಡ್ ವರ್ಷನ್. ಫಸ್ಟ್ ಹಾಫ್ ಉಗ್ರಮ್ ಥರನೇ ಸ್ಟಾರ್ಟ್ ಆಗುತ್ತೆ. ಸೀನ್ಸ್ ಆ್ಯಂಡ್ ಸೆಟ್ಟಿಂಗ್ ಡಿಫ್ರೆಂಟ್ ಇದೆ, ಬಟ್ ಸೆಕೆಂಡ್ ಹಾಫ್ ಕತೆ ಬೇರೆನೇ ರೂಪ ಪಡ್ಕೊಳ್ಳುತ್ತೆ. ಉಗ್ರಮಲ್ಲಿ ಇದ್ದಂಥ ಮಾಫಿಯಾ ಗುಂಪುಗಳು ಇಲ್ಲಿ ಬೇರೆ ಬೇರೆ ರಾಜ ಮನೆತನಗಳಾಗಿವೆ. ಮುಗೋರ್ ಇಲ್ಲಿ ಖಾನ್ಸಾರ್ ಅನ್ನೋ ಒಂದು ದೊಡ್ಡ ಭೂಗತ ಲೋಕವಾಗಿದೆ. ಇಲ್ಲಿ ಅನೇಕ ರೀತಿಯ ಸಂಸ್ಕೃತಿಗಳಿವೆ, ಕ್ರೂರವಾದ ರಾಜ ಮನೆತನಗಳಿವೆ. ಖಾನ್ಸಾರ್ಗೆ ತನ್ನದೇ ಆದ ನಿಬಂಧನೆಗಳಿವೆ. ಅಂತಹ ಒಂದು ನಿಬಂಧನೆಯೇ ಸೀಸ್ ಫೈರ್ ಅಂದರೆ ಕದನ ವಿರಾಮ. ಇದರ ಸುತ್ತಾನೆ ಸಲಾರ್ನ ಮೊದಲ ಭಾಗ ಒಳಗೊಂಡಿದೆ. ಈ ಸೀಸ್ ಫೈರ್ ಏನು, ಅದರಲ್ಲಿ ಸಲಾರ್ ಆದ ಪ್ರಭಾಸ್ನ ರೋಲ್ ಏನು, ಈ ಸೀಸ್ ಫೈರಿಂದ ಖಾನ್ಸಾರ್ ದಿಕ್ಕು ಹೇಗೆಲ್ಲ ಬದಲಾಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಟೈಟಲ್ಲೇ ಹೇಳೋ ಹಾಗೆ ಇಲ್ಲಿನ ಸಲಾರ್ ಪ್ರಭಾಸ್ ತಮ್ಮ ಉಗ್ರಾವತಾರ ತೋರಿಸಿದ್ದಾರೆ. ಇದು A-rated ಸಿನಿಮಾ ಆಗಿರೋದ್ರಿಂದ ಇಲ್ಲಿ ನರರ ಮಾರಣ ಹೋಮನೇ ನಡೆದಿದೆ. ಪ್ರಭಾಸ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅದ್ಭುತವಾಗಿದೆ. ಮಾಸ್ ಸೀನ್ಗಳಲ್ಲಿ ಅವರ ಸ್ವಾಗ್ ಅಂತೂ ಟಾಪ್ ಕ್ಲಾಸ್. ಇವರನ್ನು ಹೊರತುಪಡಿಸಿ ಗಮನ ಸೆಳೆಯೋದು ವಾದರಾಜ್ ಮನ್ನಾರ್ ಆಗಿ ಪೃಥ್ವಿರಾಜ್ ಅವರು ಕ್ಲಾಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅವರು ಕೂಡ ಮಾಸ್ ಅವತಾರದಲ್ಲಿ ಕಾಣಿಸ್ತಾರೆ. ಪ್ರಭಾಸ್ ಜೊತೆ ಸೇರಿ ನರಮೇಧ ಮಾಡೋ ಸೀನ್ ಅಂತೂ ಒನ್ ಆಫ್ ದ ಮೈನ್ ಹೈಲೈಟ್ಸ್ ಆಫ್ ದ ಮೂವಿ. ಇನ್ನುಳಿದಂತೆ ಹಲವಾರು ಪಾತ್ರಗಳಿವೆ. ಅವುಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಮಿಂಚಿದವರು ಅಂದರೆ ಅದು ಈಶ್ವರಿ ರಾವ್, ಬಾಬಿ ಸಿಂಹ, ನವೀನ್ ಶಂಕರ್ ಹಾಗೂ ಪ್ರಮೋದ್. ಸಲಾರ್ ಉಗ್ರಮ್ಗಿಂತ ಡಿಫ್ರೆಂಟ್ ಆಗಿ ನಿಲ್ಲೋದು ಅದರ ಮೇಕಿಂಗ್ ಮತ್ತು ಅದರ ವರ್ಲ್ಡ್ ಬಿಲ್ಡಿಂಗ್ ಅಲ್ಲಿ. ಪ್ರಶಾಂತ್ ನೀಲ್ ಕಟ್ಟಿರುವಂಥ ವರ್ಲ್ಡ್ KGFಗಿಂತ 10 ಪಟ್ಟು ಹಾಗೂ ಉಗ್ರಮ್ಗಿಂತ 100 ಪಟ್ಟು ಮ್ಯಾಸಿವ್ ಆಗಿದೆ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ವೈಸ್ ಸಲಾರ್ ಫುಲ್ ಮಾರ್ಕ್ಸ್ ಪಡ್ಕೊಳ್ಳುತ್ತೆ. ಬಹುಶಃ ಇಂಡಿಯಾದಲ್ಲೇ ಇಷ್ಟು ಮ್ಯಾಸಿವ್ ಸ್ಕೇಲಲ್ಲಿ ಯಾವುದೇ ಸಿನಿಮಾ ಬಂದಿಲ್ಲ ಅನಿಸುತ್ತೆ. ಅಷ್ಟು ಹೈ ಆ್ಯಂಡ್ ಮೇಕಿಂಗಿಂದ ತುಂಬಿದೆ ಸಲಾರ್. ಸ್ಟೋರಿ ವೈಸ್ ಉಗ್ರಮ್ ಥರನೇ ಅನಿಸಿದ್ರೆ ಸೆಕೆಂಡ್ ಹಾಫಿಂದ ಕತೆ ಚೇಂಜ್ ಆಗಿ ಒಂದು ಹೊಸ ಪ್ರಪಂಚನೇ ಸೃಷ್ಟಿಯಾಗಿದೆ. ಸ್ಕ್ರೀನ್ ಪ್ಲೇ ವೈಸ್ ಆ್ಯಸ್ ಯೂಶುವಲ್ ಪ್ರಶಾಂತ್ ನೀಲ ಬಿಲ್ಡಪ್ ಸ್ಟೈಲ್ ಮತ್ತು ಗೂಸ್ ಬಂಪ್ಸ್ ಮೂಮೆಂಟ್ ವಾವ್ ಅಂತ ಅನಿಸ್ತಾ ಇರಲ್ಲ. ಭುವನ್ ಗೌಡ ಅವರ ಕ್ಯಾಮ್ರಾ ಟಾಪ್ ನಾಚ್ ಆಗಿದೆ. ರವಿ ಬಸ್ರೂರ್ ಅವರ ಮ್ಯೂಸಿಕ್ KGFಗಿಂತ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದ್ರೂ ಸೀನ್ಗಳನ್ನ ಎಲಿವೇಟ್ ಮಾಡೋದ್ರಲ್ಲಿ ಗೆದ್ದಿದೆ. ಇನ್ನು ಮೇನ್ ಅಟ್ರಾಕ್ಷನ್ ಅಂದರೆ ಅದು ಆರ್ಟ್ ಡೈರೆಕ್ಷನ್. ಶಿವಕುಮಾರ್ ಅವರ ವರ್ಲ್ಡ್ ಬಿಲ್ಡಿಂಗ್ ಮತ್ತು ಪ್ರೊಡಕ್ಷನ್ ಕ್ವಾಲಿಟಿನ ಎದ್ದು ತೋರಿಸುತ್ತೆ. ಇನ್ನು ಸ್ಟಂಟ್ ಕೊರಿಯೋಗ್ರಫಿಯಲ್ಲಿ ಅನ್ಬರಿಗೂ ಒಂದು ಹೊಸ ಟ್ರೆಂಡ್ನೇ ಕಟ್ಟಿದ್ದಾರೆ. ಸಲಾರಲ್ಲಿ ನೆಗೆಟಿವ್ ಅಂತ ಅನಿಸಿದ್ದು ಅಂದರೆ ಅದು ನರೇಟಿವ್ ಸ್ಟೈಲ್ ಮತ್ತು ಸ್ಟೋರಿ ಬಿಲ್ಡಿಂಗ್. ಈಗಾಗಲೇ ಉಗ್ರಮ್ ಮತ್ತು KGF ನೋಡಿರೋ ಆಡಿಯನ್ಸ್ಗೆ ಸರ್ಪ್ರೈಸ್ ಅಂತ ಏನೋ ಅನ್ಸಲ್ಲ, ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಬಹುದು. ಆದರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾರ್ಟ್ಗೆ ಒಳ್ಳೆ ಲೀಡ್ನೇ ಕೊಟ್ಟಿದ್ದಾರೆ. ಇನ್ನು ಖಾನ್ಸಾರ್ ವಿಚಾರಕ್ಕೆ ಬರೋದಾದರೆ ಅದು KGFನ ರಾಚಿಯ ನೆಕ್ಸ್ಟ್ ವರ್ಷನ್. ಇದರಲ್ಲಿ ಎಷ್ಟೊಂದು ರೀತಿಯ ಕಲ್ಚರ್ಗಳನ್ನ ಫಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಎಲ್ಲವೂ ಫಿಟ್ ಆಗಿಲ್ಲ. ಸಿನಿಮಾ ಲಾಜಿಕಲಿ ತುಂಬ ಕಡೆ ಮಿಸ್ ಹೊಡೆಯುತ್ತೆ, ಬಟ್ ಅದನ್ನು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಹೇಳ್ಬೋದು. ಇವುಗಳನ್ನೆಲ್ಲ ಹೊರತುಪಡಿಸಿದ್ರೆ ಸಿನಿಮಾ ಆರಾಮಾಗಿ ನೋಡ್ಬೋದು. ಉಗ್ರಮ್ ನೋಡಿದರೂ ಕೂಡ ಇದು ಎಲ್ಲೂ ಅಷ್ಟು ಬೋರ್ ಮಾಡಿಸ್ತಾ ಇಂಟ್ರೆಸ್ಟಿಂಗ್ ಆಗೇ ಹೋಗುತ್ತೆ. ಕೊನೆಯದಾಗಿ ಹೇಳಬೇಕು ಅಂದರೆ ಸಲಾರ್ ಅದರ ಟ್ಯಾಗ್ ಲೈನ್ ಮೋಸ್ಟ್ ವೈಲೆಂಟ್ ಮ್ಯಾನ್ ಕಾಲ್ಡ್ ಒನ್ ಮ್ಯಾನ್ ಮೋಸ್ಟ್ ವೈಲೆಂಟ್ ಕಂಪ್ಲೀಟಾಗಿ ಜಸ್ಟಿಫೈ ಮಾಡುತ್ತೆ. ಯಾಕಂದರೆ ಪ್ರಭಾಸ್ರ ವೀರಾವೇಶ ಅಷ್ಟು ರೋಮಾಂಚನವಾಗಿದೆ. ಪ್ರಶಾಂತ್ ನೀಲ್ ಟೆಕ್ನಿಷಿಯನ್ ಡೈರೆಕ್ಟರ್ ಆಗಿ ಇಲ್ಲಿ ರ್ಯಾಂಕಲ್ಲಿ ಪಾಸ್ ಆಗಿದ್ದಾರೆ. ಸಿನಿಮಾ ಮತ್ತೊಂದು ಮಾನ್ಸ್ಟರ್ ಸಿಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ಪಾರ್ಟ್ನ ನೋಡೋ ಹೈ ಕ್ಯೂರಿಯಾಸಿಟಿ ಅಂತೂ ಸಿನಿಮಾ ನೋಡೋರಿಗೆಲ್ಲ ಬಂದೇ ಬರುತ್ತೆ. ಯಾಕಂದರೆ ಅದರಲ್ಲಿ ಯಶ್ ಅವರ ಕ್ಯಾಮಿಯೋ ಬರೋ ಸಾಧ್ಯತೆ ಕೂಡ ಇದೆ. ಸಲಾರಲ್ಲಿ ಬರೋ ಒಂದು ವೆಪನ್ಸ್ ಡೀಲ್ ಯಶ್ ಕ್ಯಾಮಿಯೋಗೆ ಹಿಂಟ್ ಕೊಡುತ್ತೆ. ಹಾಗೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ಯಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಹೇಳಲಾಗಿದೆ. ಸೊ ಮೇ ಬಿ ಸೆಕೆಂಡ್ ಪಾರ್ಟಲ್ಲಿ ಅವರು ಪ್ರಭಾಸ್ ಜೊತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಸೊ ಇದಾಗಿತ್ತು ನಮ್ಮ ರಿವ್ಯೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಲಾರ್ ನೋಡಿದರೆ ಸಿನಿಮಾ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.